ಒಂದು ಸಲಹೆನೂ ಕೊಡ್ತೀನಿ. ನೀವು ಒಂದೇ ಒಂದು ಫೋನ್ ಕಾಲು ಆಗುತ್ತಾ ಆಗಲ್ವಾ, ದುಡ್ಡು ಕಟ್ತೀಯಾ ಕಟ್ಟಲ್ವಾ, 24 ಅವರ್ ಟೈಮ್ ಕೊಡಿ, ನಿಮ್ದೊಂದು ಫೋನ್ ಕಾಲಕ್ಕೆ ದುಡ್ಡು ಕಟ್ತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಬಿಲ್ಡರ್ಗಳು ಹೇಳಿದ ಮಾತು ಕೇಳ್ತಾರೆ, ಅದು ನಿಮ್ಮೊಬ್ಬರ ಮಾತು ಕೇಳೋದು. ಆಯ್ತು, ಉತ್ತರ ಕೊಡ್ಲಿ. ಒಂದು ಮಾತು ಹೇಳಿ ಸರ್. ಆಯ್ತು, ಈಗ ಎಲ್ಲರೂ ಕೇಳ್ತಾರೆ, ನೀವು ಕೇಳ್ಬೇಕಲ್ಲ ಹೇಳಿದಾಗೆ. ಒಂದು ಮಾತು ಹೇಳಿ, ನೀವು ಕೂತ್ಕೊಳ್ಳಿ. ಈಗ ಮುಂಡತ್ನ ಕೂತ್ಕೊಳ್ಳಿ. ಅಧ್ಯಕ್ಷೆ, ಮುಂಡತ್ನವ್ರೆ, ಅಧ್ಯಕ್ಷೆ ಏನ್ ತೊಂದರೆ ಇಲ್ಲ. ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ. ಮನುಷ್ಯಂಗೆ ನನಗೂ ಸ್ವಾರ್ಥ ಇದೆ, ಅವ್ರಿಗೂ ಸ್ವಾರ್ಥ ಇದೆ. ಈಗ ಹಿಂದೆ ಅಲ್ಲಿ ಎಂಬಾಸಿ ಅವ್ರದ್ದು ಒಂದು 250-200 ಎಕರೆ ಅಲ್ಲೇನೋ ಜಮೀನಿದೆ. ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 140 ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು, 120 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಬರೀ 1 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಇವ್ರದ್ದು ಒಂದು 70-80 ಎಕರೆ ಇದೆ. ಇವರು ದುಡ್ಡು ಕೊಟ್ಬಿಡ್ಲೆ ಮುಂದತ್ತೆ ಹೆಸರು ಇಟ್ಬಿಡ್ತೀನಿ ಸ್ಟೇಷನ್. ಸಭಾಧ್ಯಕ್ಷರೇ ಹಂಪನಗೌಡ ಬಾದಲ್ಲಿ ಅವರು ಅಲ್ಲ, ಈಗ ಅಂದ್ರೆ ದುಡ್ಡು 6 ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡೋದು ಯಾರು ಮಾಡ್ತಾರೆ? ಯಾರು ಕೊಡೋದು? ಸರ್ಕಾರ ಮಾಡ್ತಾರೆ. ಅಲ್ಲ, ಈಗ DPR ದಲ್ಲಿ ಇದೆ ಸ್ಟೇಷನ್. ನೀವು ಅರ್ಥ ಮಾಡಿಕೊಳ್ಳಿ, ಅವ್ರು ಫಸ್ಟ್ ಕೊಡ್ತಾರೆ. ಗಂಭೀರವಾದ ಸರ್ಕಾರ ಮಾಡ್ತದಂತೆ. ಸಭಾಧ್ಯಕ್ಷರ ಇದು